ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ಯಾಗದಲ್ಲಿ ಇಂದ್ರನು ಯಜ್ಞಾಶ್ವವನ್ನು ಕದ್ದುದು ಎಂಬ 39ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸಗರ ಮಹಾರಾಜನ ಕಥೆಯನ್ನು, ಅಂದರೆ ಶ್ರೀರಾಮಚಂದ್ರನ ಪೂರ್ವಜನಾಗಿ ಅಯೋಧ್ಯೆಯನ್ನು ಆಳಿದ ಸಗರ ಮಹಾರಾಜನ ಕಥೆಯನ್ನು ಹೇಳುತ್ತಾ, ಆತನ ಪ್ರಥಮ ಪತ್ನಿಯಾದ ಕೇಶಿನಿಯಲ್ಲಿ ಹುಟ್ಟಿದ ಅಸಮಂಜನೆಂಬ ಮಗನು ಪ್ರಜಾಕಂಟಕನಾಗಿದ್ದಾಗ ಆತನು ಮುಂದೆ ತನ್ನ ಉತ್ತರಾಧಿಕಾರಿಯಾಗಿದ್ದರು. ಭೃಗು ಮಹರ್ಷಿಯ ವರದಿಂದಲೇ ಜನಿಸಿದ್ದರೂ ಕೂಡ ಪ್ರಜಾಕಂಟಕನಾದ ಆ ಪುತ್ರನನ್ನು ಸಗರ ಮಹಾರಾಜನು ತೊರೆದು ಬಿಡುತ್ತಾನೆ. ಇದು ಶ್ರೀರಾಮಚಂದ್ರನಿಗೆ ಹೇಳುತ್ತಿರುವಂತಹ ರಾಜಧರ್ಮವೇ ಆಗಿದೆ. ಅಂದರೆ ಪುತ್ರನಾದವನು ಪ್ರಜೆಗಳಿಗೆ ಅತ್ಯಂತ ಪರಮ ಪ್ರಿಯನಾಗಿರಬೇಕೇ ಹೊರತು ಪ್ರಜಾಕಂಟಕನಾದರೆ ಆತನು ರಾಜಕುಮಾರನೇ ಆದರೂ ಕೂಡ ಆತನನ್ನು ತೊರೆಯುವುದು ರಾಜನಿಗೆ ರಾಜಧರ್ಮವಾಗಿರುತ್ತದೆ. ಆದರೆ ಆ ಅಸಮಂಜನ ಪುತ್ರನಾದಂತಹ ಅಂಶುಮಂತನು ಪ್ರಜೆಗಳಿಗೆ ಅತ್ಯಂತ ಪ್ರಿಯನಾಗಿ ಗುಣಶಾಲಿಯಾದ ಕಾರಣದಿಂದಲೇ ಸಗರನು ಆತನನ್ನೇ ತನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿ ಮಾಡಿಕೊಳ್ಳುತ್ತಾನೆ. ಅದೇ ರೀತಿ ಎರಡನೆಯ ಪತ್ನಿಯಾದ ಸುಮತಿಯಲ್ಲಿ 60,000 ಮಕ್ಕಳು ಹುಟ್ಟುವುದು ಸಾಧ್ಯವೇ? ಇದೊಂದು ಕಥೆಯ ರೂಪ ಅಷ್ಟೇ. ಆದರೆ ವಾಸ್ತವದಲ್ಲಿ ವಿಜ್ಞಾನದಲ್ಲಿ ಇಂದಿಗೂ ಕೂಡ ಕ್ಲೋನಿಂಗ್ ಎಂಬ ತಂತ್ರಜ್ಞಾನದ ಮೂಲಕ ಕೇವಲ ಶರೀರದ ಒಂದು ಜೀವಕೋಶವನ್ನು ತೆಗೆದುಕೊಂಡು ಅದರಿಂದ ಮತ್ತೊಂದು ದೇಹವನ್ನು ಉತ್ಪತ್ತಿ ಮಾಡುವ ಶಕ್ತಿಯನ್ನು ವಿಜ್ಞಾನ ಇಂದು ಪಡೆದುಕೊಂಡಿದೆ. ಬೇರೆ ಜೀವಿಗಳಲ್ಲಿ ಈ ಪ್ರಯೋಗವನ್ನು ಮಾಡಿದರೂ ಮನುಷ್ಯ ಜೀವಿಗಳಲ್ಲಿ ಈ ಪ್ರಯೋಗವನ್ನು ಮಾಡುವುದಕ್ಕೆ ಕೆಲವು ನಿರ್ಬಂಧಗಳಿವೆ. ಅಂದಿನ ಕಾಲದಲ್ಲಿ ಅಂತಹ ಯಾವುದಾದರೂ ವಿಜ್ಞಾನವು ಮುಂದುವರಿದಿತ್ತು. ಘೃತ ಕುಂಭಗಳು, ತುಪ್ಪದ ಕುಂಭಗಳು ಎಂದರೆ ಅದು ಕೇವಲ ಹಸುವಿನ ತುಪ್ಪವೆಂದು ಅರ್ಥವಲ್ಲ. ಆಯುರ್ವೇದದಲ್ಲಿ ಔಷಧಗಳಿಗೆ ಘೃತವೆಂದೇ ಹೆಸರು. ಬಹುಶಃ ಯಾವುದೋ ವಿಶಿಷ್ಟ ಘೃತ ಕುಂಭಗಳನ್ನು ರಚಿಸಿ ಅವು ಕೃತಕ ಗರ್ಭಕೋಶಗಳಂತೆ ಕೆಲಸ ಮಾಡುತ್ತಿದ್ದವೆ. ಇದನ್ನು ಮುಂದಿನ ಕಾಲದ ವಿಜ್ಞಾನವೇ ಹೇಳಬೇಕು. ಹೀಗೆ ವಿಶ್ವಾಮಿತ್ರನು ಸಗರ ಚಕ್ರವರ್ತಿಯ ಯಜ್ಞವೃತ್ತಾಂತವನ್ನು ಸೂಚಿಸಿದ ಮಾತ್ರಕ್ಕೆ, ಅಂದರೆ ಕಾಲಾಂತರದಲ್ಲಿ ಸಗರ ಚಕ್ರವರ್ತಿಯು ಯಜ್ಞವನ್ನು ಮಾಡಲು ಉದ್ದೇಶಿಸಿದ ವಿಚಾರವನ್ನು ಹೇಳುತ್ತಾ, ಆ ಸಂದರ್ಭದಲ್ಲಿ ರಾಮನು ಕಥೆಯನ್ನು ಕೇಳಿ ಬಹಳ ಸಂತೋಷಪಟ್ಟು ಆ ವಿಶ್ವಾಮಿತ್ರನನ್ನು ಕುರಿತು, ಎಲೈ ಬ್ರಾಹ್ಮಣೋತ್ತಮನೇ, ನಿನಗೆ ಮಂಗಳ ಉಂಟಾಗಲಿ. ಆ ಯಜ್ಞ ಕಥೆಯನ್ನು ವಿಸ್ತಾರವಾಗಿ ಹೇಳು. ನಮ್ಮ ವಂಶದಲ್ಲಿ ಹಿರಿಯವನಾದ ಸಗರ ಚಕ್ರವರ್ತಿಯು ಯಜ್ಞವನ್ನು ಮುಗಿಸಿದುದು ಹೇಗೆ ಎನ್ನಲು ವಿಶ್ವಾಮಿತ್ರನು ಮನಸ್ಸಿನಲ್ಲಿ, ಆಹಾ, ಈತನು ಸರ್ವಜ್ಞನಾಗಿದ್ದರೂ ಏನೂ ತಿಳಿಯದವನಂತೆ ಮನುಷ್ಯ ಸ್ವಭಾವವನ್ನು ನಟಿಸುತ್ತಿರುವನು ಎಂದು ನಸುನಗುತ್ತಾ ರಾಮನಿಗೆ ಅದನ್ನು ವಿಸ್ತಾರವಾಗಿ ಹೇಳಲಾರಂಭಿಸಿದನು. ಎಲೆಯ ರಾಮನೇ, ಆ ಸಗರ ಚಕ್ರವರ್ತಿಯ ಯಜ್ಞ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುವೆನು ಕೇಳು. ರುದ್ರನಿಗೆ ಮಾವನಾದ ಹಿಮವತ್ ಪರ್ವತವು ವಿಂಧ್ಯ ಪರ್ವತಕ್ಕೆ ಎದುರಾಗಿ ಅತ್ಯುನ್ನತವಾಗಿ ನಿಂತಿರುವುದರಿಂದ ಅವು ಒಂದನ್ನೊಂದು, ಅಂದರೆ ಹಿಮವತ್ ಪರ್ವತವು ವಿಂಧ್ಯ ಪರ್ವತವು ಒಂದನ್ನೊಂದು ತಲೆ ಎತ್ತಿ ನೋಡುತ್ತಿರುವಂತೆ ಕಾಣುವವು. ಈ ಎರಡು ಪರ್ವತಗಳ ನಡುವೆ ಆ ಯಜ್ಞವು ಆರಂಭಿಸಲ್ಪಟ್ಟಿತು. ಈ ಪ್ರದೇಶವು ಆರ್ಯಾವರ್ತವೆಂಬ ಪ್ರಸಿದ್ಧವಾದ ಹೆಸರಿನಿಂದ ಯಜ್ಞ ಕರ್ಮಗಳನ್ನು ಮಾಡುವುದಕ್ಕೆ ಬಹಳ ಪ್ರಶಸ್ತವಾದ ಕ್ಷೇತ್ರವೆನಿಸಿಕೊಂಡಿರುವುದು. ಇಂದಿನ ಭಾರತದಲ್ಲಿ ಕೂಡ ಹಿಮವತ್ ಪರ್ವತದಿಂದ ಹಿಡಿದು ವಿಂಧ್ಯ ಪರ್ವತದ ನಡುವಿನ ಈ ಪ್ರದೇಶ ಗಂಗಾ ಬಯಲಾಗಿದ್ದು ಇದನ್ನು ಧರ್ಮಕ್ಷೇತ್ರವೆಂದೇ ಕರೆಯಲಾಗುತ್ತದೆ. ಇಲ್ಲಿ ಯಜ್ಞವನ್ನು ಮಾಡಲಾರಂಭಿಸಿದ ಆ ಸಗರನು ತನ್ನ ಯಜ್ಞದ ಕುದುರೆಯನ್ನು ದೇಶ ಸಂಚಾರಕ್ಕೆ ಕಳುಹಿಸಿದಾಗ ಅಂಶುಮಂತನೆಂಬ ಮಹಾರಥನು ಆತನ ಅಪ್ಪಣೆಯ ಮೇಲೆ ಆ ಕುದುರೆಯ ಬೆಂಗಾವಲಿಗಾಗಿ ಪ್ರಶಸ್ತವಾದ ಧನುಸ್ಸನ್ನು ಹಿಡಿದು ಅದರ ಹಿಂದೆ ಹೊರಟನು. ಈ ಯಜ್ಞವು ನಡೆಯುತ್ತಿರುವಾಗಲೇ ಇಂದ್ರನು ಮಾಯೆಯಿಂದ ರಾಕ್ಷಸ ರೂಪವನ್ನು ಧರಿಸಿ ಯುಕ್ತ್ಯವೆಂಬ ಕರ್ಮವನ್ನು ನಡೆಸುವ ದಿನಕ್ಕೆ ಸರಿಯಾಗಿ ಆ ಕುದುರೆಯನ್ನು ಅಪಹರಿಸಿಕೊಂಡು ಹೋದನು. ಹೀಗೆ ಕುದುರೆಯನ್ನೆತ್ತಿಕೊಂಡು ಹೋಗುತ್ತಿರುವಾಗ ಅಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಯಜ್ಞದೀಕ್ಷೆಯನ್ನು ವಹಿಸಿದ್ದ ಸಗರನನ್ನು ಕುರಿತು,
ಈ ಸಮಯದಲ್ಲಿ ಈ ಕುದುರೆಯನ್ನು ಯಾರೋ ಬಹುವೇಗದಿಂದ ಎತ್ತಿಕೊಂಡು ಹೋಗುತ್ತಿರುವರು. ಎಲೈ ರಾಜನೇ, ಸಾವಕಾಶ ಮಾಡಬೇಡ, ಆತನನ್ನು ಕೊಂದು ಈಗಲೇ ಕುದುರೆಯನ್ನು ಹಿಂದಕ್ಕೆ ತರಿಸು. ಯಜ್ಞಕ್ಕೆ ವಿಘ್ನ ಉಂಟಾದರೆ ನಮ್ಮೆಲ್ಲರಿಗೂ ಅದು ಬಹಳ ಅಮಂಗಳಕರವು. ಆದುದರಿಂದ ಈ ಯಜ್ಞಕ್ಕೆ ವಿಘ್ನ ಬಾರದಂತೆ ಮಾಡು ಎಂದು ಕೂಗಿಕೊಂಡರು. ಹೀಗೆ ಸಭೆಯಲ್ಲಿ ಕೂಗುತ್ತಿರುವ ಬ್ರಾಹ್ಮಣರ ಮೊರೆಯನ್ನು ಕೇಳಿದೊಡನೆ ಸಗರ ಚಕ್ರವರ್ತಿಯು ತನ್ನ 60,000 ಮಕ್ಕಳನ್ನು ಕರೆದು, ಎಲೈ ಮಕ್ಕಳಿರ, ಈ ನಮ್ಮ ಮಹಾಯಜ್ಞವು ಬಹಳ ಪರಿಶುದ್ಧವಾಗಿ ಪೂಜ್ಯರಾದ ಋತ್ವಿಕ್ಕುಗಳಿಂದಲೇ ನಡೆಸಲ್ಪಡುತ್ತಿರುವುದು. ಆದುದರಿಂದ ಇದರಲ್ಲಿ ಮಂತ್ರಲೋಪವೇ ಮೊದಲಾದ ಯಾವ ದೋಷಗಳಿಗೂ ಅವಕಾಶವಿಲ್ಲ. ಇಂತಹ ಯಜ್ಞ ಕಾಲದಲ್ಲಿ ರಾಕ್ಷಸರು ಮಾಯೆಯಿಂದಾಗಲಿ ಪ್ರತ್ಯಕ್ಷವಾಗಿಯಾಗಲಿ ಈ ಸ್ಥಳಕ್ಕೆ ಪ್ರವೇಶಿಸಲಾರರು. ಹೀಗಿದ್ದರೂ ಕುದುರೆಯನ್ನು ಯಾರೋ ಎತ್ತಿಕೊಂಡು ಹೋಗಿರುವರಲ್ಲವೇ? ಅದನ್ನು ಹುಡುಕಿ ಹಿಂತಿರುಗಿ ತರಬೇಕಾಗಿದೆ. ಈ ಕಾರ್ಯದಲ್ಲಿ ನೀವೇ ಸಮರ್ಥರು. ನಿಮ್ಮೆಲ್ಲರಿಗೂ ಮಂಗಳ ಉಂಟಾಗಲಿ. ಸಮುದ್ರದಿಂದ ಸುತ್ತಲ್ಪಟ್ಟ ಸಮಸ್ತ ಭೂಭಾಗವನ್ನು ಹುಡುಕಿ ಬನ್ನಿರಿ. ಎಲೈ ಮಕ್ಕಳಿರ, ಈ ಭೂಮಂಡಲವಾದರೂ ಬಹಳ ವಿಸ್ತಾರವಾದುದು. ಆದುದರಿಂದ ನಿಮ್ಮಲ್ಲಿ ಒಬ್ಬೊಬ್ಬರು ಒಂದೊಂದು ಗಾವುದದ ದೂರವನ್ನು ನಿಮ್ಮೊಳಗೆ ಹಂಚಿಕೊಂಡು ಹುಡುಕತಕ್ಕದ್ದು. ಕುದುರೆಯನ್ನು ಕದ್ದವನು ಈ ಭೂಮಿಯ ಮೇಲೆ ಒಂದು ವೇಳೆ ನಿಮಗೆ ಸಿಕ್ಕದಿದ್ದರು ಈ ನೆಲವನ್ನು ಪಾತಾಳದವರೆಗಾದರೂ ತೋಡಿ ಆತನನ್ನು ಕಂಡುಹಿಡಿಯಬೇಕು. ನಾನು ಯಜ್ಞದೀಕ್ಷೆಯಲ್ಲಿ ಇರುವುದರಿಂದ ಈ ಸ್ಥಳವನ್ನು ಬಿಟ್ಟು ಕದಲುವುದಕ್ಕೆ ಅವಕಾಶವಿಲ್ಲ. ಆದುದರಿಂದ ಈ ಪುರೋಹಿತರೊಡನೆಯೂ ಮೊಮ್ಮಕ್ಕಳೊಡನೆಯೂ ಕೂಡಿ ನಾನು ಇಲ್ಲಿಯೇ ಇರಬೇಕಾಗಿರುವುದು. ನನ್ನ ಆಜ್ಞೆಯ ಮೇಲೆ ನೀವೇ ಹೋಗಿ ಕುದುರೆಯನ್ನು ಹುಡುಕಿ ತನ್ನಿರಿ. ನಿಮಗೆ ದಾರಿಯಲ್ಲಿ ಮಂಗಳವಾಗಲಿ ಎಂದನು. ಈ ಮಾತನ್ನು ಕೇಳಿದೊಡನೆ ಮಹಾಬಲಶಾಲಿಗಳಾದ ಆ ಮಕ್ಕಳೆಲ್ಲರೂ ಅತ್ಯುತ್ಸಾಹವುಳ್ಳವರಾಗಿ ತಂದೆಯ ಮಾತಿನ ಮೇಲೆ ನಾನಾ ದಿಕ್ಕುಗಳಿಗೂ ಹೊರಟರು. ಆ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ಗಾವುದದ ದೂರವನ್ನು ಹಂಚಿಕೊಂಡು ಸುತ್ತಲೂ ಹುಡುಕುತ್ತಾ ಭೂಮಿಯ ಮೇಲೆ ಎಲ್ಲಿಯೂ ಆ ಕುದುರೆಯು ಕಾಣಿಸದುದರಿಂದ ವಜ್ರ ಸಮಾನವಾದ ತಮ್ಮ ಉಗುರುಗಳಿಂದಲೂ ಶೂಲಗಳಿಂದಲೂ ಭಯಂಕರವಾದ ನೇಗಿಲು ಮುಂತಾದ ಸಾಮಗ್ರಿಗಳಿಂದಲೂ ಪಾತಾಳದವರೆಗೆ ನೆಲದ ಮಣ್ಣನ್ನು ತೋಡಲಾರಂಭಿಸಿದರು. ಆಗ ಪಾತಾಳ ಲೋಕದಲ್ಲಿದ್ದ ಸರ್ಪಗಳು, ರಾಕ್ಷಸರು, ದೈತ್ಯರು, ಇನ್ನೂ ಇತರ ಪ್ರಾಣಿಗಳು ಕೂಡ ಅಪಾಯಕ್ಕೆ ಸಿಕ್ಕಿ ಸಾಯುತ್ತಿರುವಾಗ ಅವುಗಳ ಗೋಳಾಟದ ಧ್ವನಿಯು ಸಮಸ್ತ ಭೂಮಂಡಲವನ್ನು ವ್ಯಾಪಿಸಿತು. ಹೀಗೆ ಆ 60,000 ಮಕ್ಕಳು 60,000 ಗಾವುದಗಳ ವಿಸ್ತಾರವುಳ್ಳ ಈ ಭೂಮಿಯನ್ನು ಪಾತಾಳದವರೆಗೂ ತೋಡಿಬಿಟ್ಟರು. ಅನೇಕ ಪರ್ವತಗಳಿಂದ ತುಂಬಿದ ಜಂಬೂದ್ವೀಪವೆಲ್ಲವೂ ಅಗೆದು ಕೆಡಿಸುತ್ತಿರುವ ಈ ರಾಜಪುತ್ರರ ಹಾವಳಿಯನ್ನು ತಡೆಯಲಾರದೆ ದೇವತೆಗಳು, ಗಂಧರ್ವರು, ದೈತ್ಯರು, ನಾಗರು ಬೆಚ್ಚರ ಬಿದ್ದು ಬ್ರಹ್ಮನ ಬಳಿಗೆ ಹೋಗಿ ಬಹಳ ದುಃಖದಿಂದಲೂ ಭಯದಿಂದಲೂ ಮೊರೆಯಿಡುತ್ತಾ ಆತನನ್ನು ಕುರಿತು, ಎಲೈ ಪೂಜ್ಯನೇ, ಸಗರ ಪುತ್ರರು ಈ ಸಮಸ್ತ ಭೂಮಂಡಲವನ್ನು ಅಗೆದು ಕೆಡಿಸುತ್ತಿರುವರು. ತಮ್ಮ ಕಣ್ಣಿಗೆ ಬಿದ್ದವರನ್ನೆಲ್ಲ ಈತನೇ ತಮ್ಮ ಯಜ್ಞದ ಕುದುರೆಯನ್ನು ಕದ್ದುಕೊಂಡು ಹೋಗಿರುವನು ಎಂದು ಕಂಡ ಕಡೆಯಲ್ಲಿ ಕೊಲ್ಲುತ್ತಿರುವರು. ಆದುದರಿಂದ ಈ ಅತ್ಯಾಚಾರವನ್ನು ಅತ್ಯಾಹಿತವನ್ನು ತಪ್ಪಿಸತಕ್ಕ ಭಾರವು ನಿನ್ನದಾಗಿದೆ ಎಂದು ಪ್ರಾರ್ಥಿಸಿದರು. ಇಂದಿನ ಕಾಲದಲ್ಲಿ ನಾವು ಪ್ರಕೃತಿಯ ಮೇಲೆ ಮಾಡುತ್ತಿರುವ ಅತ್ಯಾಚಾರವು ಪ್ರಕೃತಿಯನ್ನು ನಮ್ಮ ಉದ್ದೇಶಕ್ಕೆ ತಕ್ಕಂತೆ, ನಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ಅದರ ಮೇಲೆ ನಡೆಸುತ್ತಿರುವ ಎಲ್ಲ ಬಗೆಯ ಅತ್ಯಾಚಾರಕ್ಕೂ ಅಂದು ಸಗರ ಪುತ್ರರು ಮಾಡಿದ ಕಾರ್ಯಕ್ಕೂ ಯಾವ ವ್ಯತ್ಯಾಸವಿದೆ? ಇಲ್ಲಿಗೆ 39ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.